ಕರ್ನಾಟಕ ರೈತ ಸಂಘದ ಕೊಡಗು ಜಿಲ್ಲಾಧ್ಯಕ್ಷರನ್ನು ಉಚ್ಚಾಟನೆ ಮಾಡಿ ಜಿಲ್ಲಾ ಪದಾಧಿಕಾರಿಗಳನ್ನು ಪದಚ್ಯುತಿಗೊಳಿಸಿರುವ ರಾಜ್ಯ ಸಮಿತಿಯ ಕ್ರಮ ಅಸಂವಿಧಾನಿಕವಾಗಿದ್ದು, ಚುನಾವಣೆ ಮೂಲಕ ಆಯ್ಕೆಯಾದ ಸಂಘದ ಪದಾಧಿಕಾರಿಗಳನ್ನು ಬದಲಾವಣೆ ಮಾಡುವ ಅಧಿಕಾರ ರಾಜ್ಯ ಸಮಿತಿಗಿಲ್ಲ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಸುಜಯ್ ಬೋಪಯ್ಯ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಡಗು ಜಿಲ್ಲಾ ರೈತ ಸಂಘದ ಪದಾಧಿಕಾರಿಗಳನ್ನು ಚುನಾವಣೆ ಮೂಲಕ 3 ವರ್ಷದ ಅವಧಿಗೆ ರೈತ ಕಾರ್ಯಕರ್ತರು ಚುನಾಯಿಸುತ್ತಾರೆ. ರಾಜ್ಯ ಸಮಿತಿಯಾಗಲಿ ಬೇರೆ ಜಿಲ್ಲೆಯ ರೈತ ನಾಯಕರುಗಳಾಗಲಿ ಜಿಲ್ಲಾ ಸಂಘದ ಪದಾಧಿಕಾರಿಗಳನ್ನು ಬದಲಾವಣೆ ಮಾಡುವ, ಪದಚ್ಯುತಿಗೊಳಿಸುವ ಅಧಿಕಾರ ಹೊಂದಿರೋದಿಲ್ಲ. ಈ ಪ್ರಕ್ರಿಯೆಗೆ ಸ್ಥಳೀಯ ರೈತ ಸಂಘದ ಕಾರ್ಯಕರ್ತರ ಅಭಿಪ್ರಾಯವು ಮುಖ್ಯವಾಗಿರುತ್ತದೆ ಎಂದರು. ರಾಜ್ಯ ಸಮಿತಿಯನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳುವ ದುರಾಲೋಚನೆಯಿಂದ ಸಂಘದ ರಾಜ್ಯಾಧ್ಯಕ್ಷರು ಸೇರಿದಂತೆ ಕೆಲವರು ಜಿಲ್ಲಾ ಸಂಘಗಳ ನಾಯಕರ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಕೊಡಗು ರೈತ ಸಂಘದ ಏಳಿಗೆಯನ್ನು ಸಹಿಸದ ಬಡಗಲಪುರ ನಾಗೇಂದ್ರ ಅವರ ಸ್ವಾರ್ಥ ಗುಂಪನ್ನು ಸರ್ವಾನುಮತದಿಂದ ಬಹಿಷ್ಕರಿಸುವುದಾಗಿ ಸುಜಯ್ ಬೋಪಯ್ಯ ತಿಳಿಸಿದರು. 22/7/2024 ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾದಂತಹ ಶ್ರೀ ರವಿಕಿರಣ್ ಪೂಂಜಾ ಅವರ ಒಂದು ಹೇಳಿಕೆ ಕೊಡಗು ರೈತ ಸಂಘಕ್ಕೆ ದೊಡ್ಡ ಒಂದು ಆಘಾತವನ್ನು ತಂದುಕೊಟ್ಟುವಂಥ ಒಂದು ವರದಿಯನ್ನು ಅವರು ಇಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ಪತ್ರಿಕೆಯಲ್ಲೆಲ್ಲ ಬಂದಿರೋದು ತಮಗೆಲ್ಲ ಗೊತ್ತಿದೆ. ಕೊಡಗು ರೈತ ಸಂಘ 2012ರಿಂದನೇ ನಮ್ಮ ಮಾನ್ಯ ಕಡೆಮಡ ಮನುಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಹಲವಾರು ರೈತಪರ ಹೋರಾಟ ಇರ್ಬೋದು, ರೈತ ಕಾರ್ಮಿಕರ ಹೋರಾಟ ಇರ್ಬೋದು, ಬಡ ಜನರ ಹೋರಾಟ ಇರ್ಬೋದು, ಇಲ್ಲ ನಮ್ಮ ಬುಡಕಟ್ಟು ಜನಾಂಗದ ಆದಿವಾಸಿಗಳ ಪರವಾಗಿ ನಿಂತು ಸರ್ಕಾರದ ದೊಡ್ಡ ಮಟ್ಟದ ಸಭೆಯನ್ನೆಲ್ಲ ನಡೆಸಿ ಯಶಸ್ವಿಯನ್ನು ಕಂಡಂಥ ಒಬ್ಬ ಧೀಮಂತ ನಾಯಕ ನಮ್ಮ ಕಡೆಮಡ ಮನುಸ್ವಾಮಿಯವರು. ತಮಗೆಲ್ಲ ಹೇಳಬೇಕು ಅಂತ ಹೇಳಿದ್ರೆ, ಕೊಡಗು ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ರೈತರ ಆತ್ಮಹತ್ಯೆ ಪ್ರಕರಣವನ್ನು ತಂದಿದ್ದು ಕೊಡಗು ರೈತ ಸಂಘ. ಅದು ಮನುಸ್ವಾಮಿಯವರ ನಾಯಕತ್ವದಲ್ಲಿ ಸರ್ಕಾರ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಯಾರೆಲ್ಲ ಕಾರ್ಮಿಕರು ಸಾಲಬಾಧೆಯಿಂದ ಸಾಯ್ತಾ ಇದ್ದಾರೆ, ರೈತರು ಯಾರು ಸಾಲಬಾಧೆಯಿಂದ ಸಾಯ್ತಾ ಇದ್ದಾರೆ, ಅದರ ವಿರುದ್ಧ ಅಧಿಕಾರಿಗಳ ಜೊತೆ ಮಾತನಾಡಿ ಸರ್ಕಾರದ ಜೊತೆ ಚರ್ಚಿಸಿ ಮೊದಲ ಬಾರಿಗೆ ಕೊಡಗಿಗೆ ತಂದಿದ್ದು ಮನುಸ್ವಾಮಿಯವರು. ಈಗಾಗಲೇ ವನ್ಯಪ್ರಾಣಿಗಳ ಹಾವಳಿಯಿಂದ ಏನು ನಾವು ಜಾನುವಾರುಗಳನ್ನ ಕಳ್ಕೊಡ್ತಾ ಇದ್ದೀವಿ, ಸರ್ಕಾರ ಬಹಳ ಸುಮಾರು 30-40 ವರ್ಷದಿಂದ 10,000 ರೂಪಾಯಿನೇ ಕೊಡ್ತಾ ಇದ್ದೀವಿ, ಅದರ ಮೇಲೆ ಇರಲೇ ಇಲ್ಲ. ರೈತ ಸಂಘ ಬಂದ ಮೇಲೆ ಅದನ್ನ ಈಗ 35ರಿಂದ 75,000 ಅದು ಅವರ ಮನೆ ಬಾಗಿಲಿಗೆ ಕೊಡುವಂತೆ ಮಾಡಿದ್ದು ರೈತ ಸಂಘ, ಕೊಡಗು ರೈತ ಸಂಘ. ಅದು ಮನುಸ್ವಾಮಿಯವರ ನಮ್ಮೆಲ್ಲ ಒಂದು ನಾಯಕತ್ವದಲ್ಲಿ, ಅವರ ಒಂದು ನಾಯಕತ್ವದಲ್ಲಿ ನಾವೆಲ್ಲ ಹೋರಾಡಿ ತಂದಿರೋದು ಸರ್ಕಾರದ ಮುಖಾಂತರ. ಅದು ಏನು ವೆಟನರಿ 35,000 ಸ್ಪಾಟಲ್ಲಿ ಕೊಡುವಾಗೆ, ಹಾಗೆಯೇ ಅದರ ಮೇಲ್ಪಟ್ಟು ವೆಟನರಿ ಅವರು ಡಿಕ್ಲೇರ್ ಮಾಡಿದ್ರೆ 75,000 ಆಪ್ಷನ್ಸ್ ಇದೆ ಸರ್ಕಾರದ ಸುಸೋದೆ. ತದನಂತರ ವನ್ಯಜೀವಿಗಳ ಹಾವಳಿಯಿಂದ ಸತ್ತವರ ಪ್ರಾಣ ತೆತ್ತವರ ಕಾರ್ಮಿಕರು ಇರ್ಬೋದು, ರೈತರು ಇರ್ಬೋದು, ಅದನ್ನು 2.5 ಲಕ್ಷದಿಂದ 15 ಲಕ್ಷಕ್ಕೆ ಏರಿಸಿದಂಥ ಧೀಮಂತ ನಾಯಕ ಕಡೆಮಡ ಮನುಸ್ವಾಮಿಯವರು ಮತ್ತೆ ಅವರ ತಂಡ ಏನು ಜಿಲ್ಲಾ ಸಮಿತಿ ಇದೆ. ಕೊಡಗು ಜಿಲ್ಲಾ ರೈತ ಸಂಘದ ಸಂಚಾಲಕ ಸುಭಾಷ್ ಸುಬ್ಬಯ್ಯ, ರಾಜ್ಯ ರೈತ ಸಂಘದ ಪದಾಧಿಕಾರಿಗಳಾದ ಬಡಗಲಪುರ ನಾಗೇಂದ್ರ, ಚಾಮರಸ ಮಾಲಿ ಪಾಟೀಲ್ ಹಾಗೂ ರವಿಕಿರಣ್ ಅವರ ಅಧಿಕಾರ ಇರುವವರೆಗೂ ಅವರೊಂದಿಗೆ ಸಂಘದ ಯಾವುದೇ ಚಟುವಟಿಕೆಗಳಿಗೂ ಕೈಜೋಡಿಸೋದಿಲ್ಲ. ಮನುಸ್ವಾಮಯ್ಯ ನೇತೃತ್ವದಲ್ಲಿ ರೈತಪರ ಜನಪರ ಕೆಲಸ ಮಾಡ್ತೀವೆಂದು ಹೇಳಿದರು. ಅದು ಅವರು ಏಕಪಕ್ಷವಾಗಿ ಈ ನಿರ್ಧಾರವನ್ನು ತಗೊಂಡಿದ್ದಾರೆ. ಅದು ಅಲ್ಲದೆ ಅವರು ನಾವಿವಾಗ ಅವರು ತೆಗೆದುಕೊಂಡಂಥ ನಿರ್ಧಾರದಲ್ಲಿ ಇವತ್ತು ಅವಧಿ ಕಳೆದು ಇನ್ನೂ ಅಧಿಕಾರದಲ್ಲಿರುವಂಥ ಅಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ, ಕಾರ್ಯಾಧ್ಯಕ್ಷರಾದ ಚಾಮರಾಜ ಮಾಲಿ ಪಾಟೀಲ್ ಮತ್ತು ರವಿಕಿರಣ್ ಕುರಿತ ಪ್ರಧಾನ ಕಾರ್ಯದರ್ಶಿಗಳು ಅವರು ಅವಧಿ ಕಳೆದ ಮಾರ್ಚ್ ತಿಂಗಳಲ್ಲಿ ಮುಗಿದಿದೆ. ಇನ್ನೂ ಅವರು ಅಧಿಕಾರದ ಆಸೆಯಲ್ಲಿ ಯಾರಿಗೂ ಅವರ ಕುರ್ಚಿಯನ್ನು ಬಿಟ್ಟುಕೊಡದೆ ಸರ್ವಾಧಿಕಾರವಾಗಿ ನಡೆದುಕೊಳ್ತಿದ್ದಾರೆ. ಮೊನ್ನೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂಥ ಕಾರ್ಯಕಾರಿ ಸಭೆ ನೆರಗಟ್ಟಿ ತಾಲೂಕಿನಲ್ಲಿ ನಡೆದಲ್ಲಿ ಅವರು ರಾಜ್ಯದ ರೈತ ಸಂಘದ ಹಿರಿಯ ನಾಯಕರ ಸಲಹೆಗಳನ್ನು ಧಿಕ್ಕರಿಸಿ ಏಕಪಕ್ಷೀಯವಾಗಿ ಅವರು ನಮ್ಮ ಮೇಲೆ ಈ ತರದ ಒಂದು ಪದಚ್ಯುತಿಗೊಳಿಸುವಂಥದ್ದು ಮತ್ತು ಉಚ್ಚಾಟನೆ ಮಾಡುವಂಥ
ಒಂದು ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ರಾಜ್ಯದ ಹಿರಿಯ ನಾಯಕರು ರೈತ ಸಂಘದಲ್ಲಿರೋ ಅವರ ಮಾತನ್ನು ಕೇಳದಿದ್ದೆಲ್ಲ ಮಾಡಿ ಅವರು ಸಹ ಇದರ ಬಗ್ಗೆ ಅಸಮಾಧಾನ ಪಡ್ತಿರ್ತಾರೆ. ಕುಳಿತು ಅದನ್ನು ಬಗೆಹರಿಸುವುದು ಬಹುದಿತ್ತು, ಯಾಕೆ ಈ ತರ ನಿರ್ಧಾರ ಮಾಡಿದ್ದೀರಾ ಅಂತ ಹೇಳುವಂಥದ್ದು ಅವರಿಗೆ ತಿಳಿಯದೇ ಬಂದು ಮಡಿದಲ್ಲಿ ಬಂದು ಅವರು 3-4 ಆಳು ಬಂದು ಪತ್ರಿಕಾಗೋಷ್ಠಿ ಮಾಡಿ ಹೋಗಿದ್ದಾರೆ. ಅದು ಅಷ್ಟೇ. ಇವಾಗ ನಮ್ಮ ರೈತ ಸಂಘದ ಎಂಎಲ್ಎಗಳಾದಂಥ ದರ್ಶನ್ ಪುಟ್ಟಣ್ಣವರ ಮಾತು ಸಹ ಬೆಲೆ ಕೊಡದೆ ಅವರು ಈ ಕ್ರಮ ಕೊಟ್ಟಿದ್ದನ್ನ ತೀವ್ರವಾಗಿ ಖಂಡಿಸಿರ್ತಾರೆ. ನಾವು ಇಲ್ಲಿ ಖಂಡನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಮಗಂತೂ ಅವರ ಮೇಲೆ, ಸಂಘಟನೆ ಮೇಲೆ ಯಾವುದೇ ಒಂದು ದ್ವೇಷ ಇಲ್ಲ. ಖಂಡಿತವಾಗಿಯೂ ಕರ್ನಾಟಕ ರೈತ ಸಂಘದಿಂದ ಕೊಡಗಿಗೆ ಬಹಳಷ್ಟು ಕೆಲಸಗಳಾಗಿವೆ. ಮುಂದಿನ ದಿನಗಳಲ್ಲಿ ನಾವು ನಿರೀಕ್ಷೆ ಮಾಡ್ತೇವೆ. ಮಾತ್ರ ಈ 3 ಜನರು ಆ ಪದವಿಯಿಂದ ಹೋಗುವ ತನಕ ನಾವು ಖಂಡಿತವಾಗಿಯೂ ಇನ್ನು ಮುಂದೆ ಅವರ ಜೊತೆಯಲ್ಲಿ ಕೈ ಜೋಡಿಸೋದಿಲ್ಲ. ನಾವು ನಮ್ಮ ಪ್ರತ್ಯೇಕತೆಯನ್ನು ಇಲ್ಲಿ ಉಳಿಸಿಕೊಂಡು ಕೊಡಗು ರೈತ ಸಂಘ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಜನಪರ ಕೆಲಸ ಮಾಡುತ್ತಾ ರೈತರ, ಕಾರ್ಮಿಕರ ಮತ್ತು ಮನುಸ್ವಾಮಿಯ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಈ ಚಳವಳಿ ನಾವು ನಡೆಸ್ತಾ ಹೋರಾಟ ಮಾಡ್ತಾ ಹೋಗ್ತೇವೆ ಅಂತ ಹೇಳಲಿಕ್ಕೆ ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಪ್ರಮುಖರಾದ ಆಲೆಮಾಡ ಮಂಜುನಾಥ್, ದಿನೇಶ್, ಹೂವಯ್ಯ ಹಾಜರಿದ್ದರು.